ನಮ್ಮ ಮೆಟ್ರೋ ಹಸಿರು ಮಾರ್ಗದಲ್ಲಿ ನೂತನ ರೈಲು ಸೇರ್ಪಡೆ ಆಗ್ತಾ ಇದೆ. ಮೆಟ್ರೋ ರೈಲು ಸುರಕ್ಷತಾ ತಪಾಸಣೆ ಪ್ರಾಯೋಗಿಕ ಸಂಚಾರ ಆಗ್ತಾ ಇದೆ. ನಮ್ಮ ಮೆಟ್ರೋ ಹಸಿರು ಮಾರ್ಗದಲ್ಲಿ ನೂತನ ರೈಲು ಸಂಚಾರ, ಮೆಟ್ರೋ ರೈಲು ಸುರಕ್ಷತಾ ತಪಾಸಣೆಗೆ ಪ್ರಾಯೋಗಿಕ ಸಂಚಾರ ಆಗ್ತಾ ಇದೆ. BMRCL CMRS ತಂಡದಿಂದ ಇಂದು 9 ಪ್ರಾಯೋಗಿಕ ಸಂಚಾರ ಆಗುತ್ತೆ. ಮೆಟ್ರೋ ಹಸಿರು ಮಾರ್ಗದ ಸೇವೆಯಲ್ಲಿಂದು ಬದಲಾವಣೆಗಳಾಗ್ತವೆ. ಇದರಿಂದ ಯಶವಂತಪುರ ಮಾದಾವರ ಮಧ್ಯೆ ಮೆಟ್ರೋ ರೈಲು ಸೇವೆಯಲ್ಲಿ ವ್ಯತ್ಯಾಸ ಆಗುತ್ತೆ ಸ್ವಲ್ಪ ಸಮಯದ ಮಟ್ಟಿಗೆ. 10 ನಿಮಿಷದಿಂದ 10 ನಿಮಿಷದ ಬದಲು 20 ನಿಮಿಷದ ಅಂತರದಲ್ಲಿ ರೈಲು ಸಂಚಾರ ಅಲ್ಲಿ ಸೇವೆಯನ್ನು ಒದಗಿಸುತ್ತೆ. ಮಾಧ್ಯಮ ಪ್ರಕಟಣೆ ಮೂಲಕ BMRCL ಮಾಹಿತಿಯನ್ನು ಕೊಟ್ಟಿದೆ. ವೀಕ್ಷಕರೇ, ನಮ್ಮ ಮೆಟ್ರೋ ಹಸಿರು ಮಾರ್ಗದಲ್ಲಿ ಇನ್ನು ಪ್ರಾಯೋಗಿಕ ಸಂಚಾರ ಏನಾಗಬೇಕು ಅದು ಆಗ್ತಾ ಇದೆ. 9 ಪ್ರಾಯೋಗಿಕ ಸಂಚಾರ ಮೆಟ್ರೋ ಹಸಿರು ಮಾರ್ಗದ ಸೇವೆ ಇವತ್ತು ಮೆಟ್ರೋ ಸೇವೆ ಸಲ್ಲಿಸಬೇಕು, ಅದರಲ್ಲಿ ವ್ಯತ್ಯಯ ಆಗುತ್ತೆ. 10 ನಿಮಿಷಕ್ಕೊಂದು ಮೆಟ್ರೋ ಬರ್ತಾ ಇತ್ತು, ಅದು ಸಮಯ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದು ಹೇಗೆ ಏನು ಎತ್ತ ಅಂಥೇಳಿ 10 ರಿಂದ 20 ನಿಮಿಷ ಲೇಟಾಗಿ ಬರುತ್ತೆ. ಪ್ರಯಾಣಿಕರದಕ್ಕೆ ಸಹಕರಿಸಬೇಕು. ಅದು ಮುಂಬರ್ತಕ್ಕಂಥ ಯೋಜನೆ ಏನಿದೆ ಮೆಟ್ರೋ, ಅದರಲ್ಲಿ ಏನು ಸಂಚಾರ ಮಾಡಬೇಕು ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಇವತ್ತೊಂದು ದಿವಸ ನಿಮಗೆ ತೊಂದರೆ ಆಗ್ಬೋದು, ಬರ್ತಕ್ಕಂಥ ದಿನಗಳಲ್ಲಿ ಅದು ನಿಮಗೆ ಒಳ್ಳೆಯದೇ ಆಗುತ್ತೆ.